ಅಣ್ಣ ಪೀಸಿಲಿ ಆಡಿ ಬೇಜಾರ್ ಬಂತು, ಮೊಬೈಲ್ ಕೊಡು. ಅಲ್ಲಿದೆ ತಗೋ. ಅಣ್ಣ ಇದೇನು? ಅಣ್ಣ ಇದು ಹೇಗ್ ಮಾಡೋದು? ಅಣ್ಣ ಇದ್ರ ಪಾಸ್ವರ್ಡ್ ಏನು? ಅಣ್ಣ ಇದು ಯಾರು ಫೋಟೋಲಿ? ಲೇ ಪುಟ, ಸ್ವಲ್ಪನಾದ್ರೂ ಮುಚ್ಕೊಂಡು ಕೂತ್ಕೊಳ್ಳ. ಎಕ್ಸಾಮ್ ಇದೆ ನನ್ಗೆ, ಓದ್ಕೊಳ್ಬೇಕು. ಅಣ್ಣ ಹಸು ಆಗ್ತಿದೆ, ಏನಾದ್ರೂ ತಿನ್ಲಿಕ್ಕೆ ಹೋಗೋಣವಾ? ಲೇ ಪೆಂಗ, ಬಂದಾಗಿಂದ ನನ್ ತಲೆ ತಿಂತಿದ್ಯಲ್ಲ, ಇನ್ನೂ ಹೊಟ್ಟೆ ತುಂಬಿಲ್ವಾ? ಹೋಗು ಕೆಳಗೆ, ಅಮ್ಮ ಇದಾರಲ್ಲಿ, ಹೋಗು. ಅಣ್ಣನ ತಲೆ ಅಣ್ಣನ ಹತ್ರನೇ ಇದೆ, ನಾನ್ ತಿಂದೆ ಅಂತ ಸುಳ್ಳು ಹೇಳ್ತಾನೆ, ಸುಳ್ಳು ಬುರ್ಕಣ್ಣ. ಸರ್, ನನ್ಗೊಂದು ಡೌಟ್ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಹಾ ಕೇಳು, ತೊಂದ್ರೆ ಇಲ್ಲ. ಏನ್ ಡೌಟ್ ಇದೆ ಅಂತ ಕೇಳು. ಸರ್, ನಾವು ಗ್ರಾಮ್ ಅನ್ನ ಜಿ ಅಂತ ಬರಿತೀವಿ, ಹಾಗಾದ್ರೆ ಮಿಲಿಗ್ರಾಮ್ ಅನ್ನ ಏನಂತ ಬರಿಬೇಕು? ನೋಡು ಪುಟ, ಗ್ರಾಮ್ ಅನ್ನ ಜಿ ಅಂತ ಬರಿತೀವಿ, ಮಿಲಿಗ್ರಾಮ್ ಅನ್ನ MG ಅಂತ ಬರಿತೀವಿ, ಹಾಗೆ ಕಿಲೋಗ್ರಾಮ್ ಅನ್ನ KG ಅಂತ ಬರಿತೀವಿ. ಗೊತ್ತಾಯ್ತಾ? ಸರ್, ಹಾಗಾದ್ರೆ ಇನ್ಸ್ಟಾಗ್ರಾಮ್ ಅನ್ನ ಏನಂತ ಬರಿತೀವಿ? ಹಾಗೆ ಟೆಲಿಗ್ರಾಮ್ ಅನ್ನು ಹೇಗ್ ಬರಿಬೇಕು ಸರ್? ಅಪ್ಪ ಅಪ್ಪ, ಅಸೈನ್ಮೆಂಟ್ ಕೊಟ್ಟಿದ್ರಲ್ಲ, ಅದು ಬರ್ದು ಮುಗಿಸ್ದೆ. ಹಾಗೆ ನೀನು ಗಿಡಕ್ಕೆ ನೀರ್ ಹಾಕ್ಲಿಕ್ಕೆ ಹೇಳಿದ್ಯಲ್ಲ, ಅದು ಮಾಡಿ ಮುಗಿಸ್ದೆ. ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊ ಬಂದೆ. ಹೋಮ್ವರ್ಕು ಮಾಡಾಯ್ತು. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಅದು ಅಪ್ಪ, 1 ವೀಕ್ ರಜೆ ಇದೆಯಲ್ಲ, ಅದಕ್ಕೆ ನಾನು ಮತ್ತೆ ನನ್ನ 6 ಜನ ಫ್ರೆಂಡ್ಸ್ ಗೋವಾ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ದುಡ್ಡು ಬೇಕಾಗಿತ್ತು. ಅಲ್ಲಿ ಪ್ಯಾಂಟ್ ಕಿಸೆಯಲ್ಲಿ ಪರ್ಸ್ ಇದೆ, ತಗೋಬಾ, ಹೋಗು. ಅಪ್ಪ, ಇಲ್ಲಿ ಕೀಸಲ್ಲಿ ಯಾವ್ದು ಪರ್ಸೇ ಇಲ್ಲ. ಹಾಗಾದ್ರೆ ಅಲ್ಲೇ ಬೆಲ್ಟ್ ಇದೆ ಪಕ್ಕದಲ್ಲಿ, ತಗೋಬಾ. ಬೇಡ ಅಪ್ಪ, ಗೋವಾಗೆಲ್ಲ ಯಾರು ಹೋಗ್ತಾರೆ? ನಾನು ಹೋಗಲ್ಲ, ನಂಗೆ ಹೋಮ್ವರ್ಕ್ ಮಾಡ್ಕೊಳ್ಳೋದಿದೆ, ನಾನು ಹೋಗ್ತೀನಿ. ಡಬ್ಬ ನನ್ ಮಗ, ನಾಯಿ ನನ್ ಮಗ, ಹೇಳ್ದೆ ಕೇಳ್ದೆ ರಜೆ ಮಾಡಿಬಿಟ್ಟ. ಯಾರ ಜೊತೆ ಕೂತ್ಕೊಳ್ಳಿ ಈಗ? ಟೀಚರ್ ಪಾಠ ಕಲಿಸ್ತಿರ್ಬೇಕಾದ್ರೆ ಯಾರ ಜೊತೆ ಮಾತಾಡ್ಲಿ? ಈ ಕಟ್ಟೋರ ದಂಡಪಿಂಡ್ ಕ್ಲಾಸಲ್ಲಿ ನನ್ನವರು ಅಂತ ಯಾರಿದ್ದಾರೆ ಈಗ? ಈ ಅಮಾಯಕ ಕಂದನ್ ಜೊತೆ ಯಾರು ಟಿಫಿನ್ ಶೇರ್ ಮಾಡ್ಕೊಳ್ತಾರೆ ಇವತ್ತು? ಇವನ ಹತ್ರ ಕೇಳಲ್ಲ ನನ್ ಜೊತೆ ಕೂತ್ಕೊಳ್ತೀಯ ಅಂತ? ಬೇಡ ಬೇಡ, ನೋಡೋಕೊಳ್ಳೆ ಪೆನ್ಸಿಲ್ ಕಳೆ ಇದ್ದಂಗಿದ್ದಾನೆ. ನಂದು ಬೇರೆ ಹೊಸ ಅಪ್ಸರ ಪೆನ್ಸಿಲ್. ಇವನ್ ಯಾಕೋ ಒಳ್ಳೆ ಒಂಥರ ಕಾಣಿಸ್ತಿದ್ದಾನೆ, ಇವನ ಹತ್ರನೇ ಕೇಳ್ತೀನಿ. ಬ್ರೋ ಬ್ರೋ, ಇಲ್ಲಿ ನನ್ ಜೊತೆ ಕೂತ್ಕೊಳ್ತೀರಾ? ಸೀಟ್ ಖಾಲಿ ಇದೆ. ಮುಚ್ಕ ಕುತ್ಕ, ಹಾಗ ಅದ್ದಿ ಪರ್ಸಂಗಿ. ಬೆಳಿಗ್ಗೆಯಿಂದ ಕಷ್ಟಪಟ್ಟು ಕೂತ್ಕೊಂಡು ಓದುತ್ತಿದ್ದೆ, ಆದ್ರೆ ನಂಗೆ ಈಗ ನೆನಪಾಗ್ತಿದೆ ಬೆಳಿಗ್ಗೆಯಿಂದ ಓದಿದ್ ಯಾವ್ದು ನೆನಪಿಲ್ಲ ಅಂತ. ಹಾ ಹೇಳು ಮಗ. ಲೇ ಮಗ, ಹೀಗೆ ಆದ್ರೆ ಅದಕ್ಕೆ ಬಂದೆ ತಡಿ, ಪ್ರತಿ ಸಲ ನಿಂದ ಇದೇ ಆಯ್ತು, ಬಂದೆ. ಮಗ, ನೀನ್ ಯಾಕೆ ಇನ್ನು ಸಿಂಗಲ್ ಆಗಿದ್ಯೋ? ನೋಡ್ ಮಗ, ನಾನ್ ಮನ್ಸು ಮಾಡಿದ್ರೆ ಯಾವ ಹುಡುಗಿರದೇನಾದ್ರೂ ಕದ್ದು ಪ್ರೀತಿಲಿ ಬೆಳೆಸ್ಕೊಳ್ತಿದ್ದೆ. ಆದ್ರೆ ನಮ್ಮಮ್ಮ ಹೇಳಿದ್ದಾರೆ, ಕಳ್ತನ ಮಾಡೋದು ಒಳ್ಳೇದಲ್ಲ ಅಂತ.
ನಾಯಿಗೆ ಸಮಾನಾರ್ಥಕ ಪದ ಹೇಳು. ಸಮಾನಾರ್ಥಕ ಪದ ಅಂದ್ರೆ ಗೊತ್ತಿದೆಯಲ್ಲ, ಒಂದು ಪದದ ಮತ್ತೊಂದು ಅರ್ಥ. ಈಗ ನಾಯಿಗೆ ಒಂದು ಸಮಾನಾರ್ಥಕ ಪದ ಹೇಳು. ಸರ್, ಇಷ್ಟು ಈಸಿ ಕ್ವಶನ್, ಒಂದನಕ್ಕೆ 4-5 ಹೇಳ್ತೀನಿ. ಸರ್, ನಾವು ನಾಯಿಗೆ ಪಿಂಟು ಅಂತಾನು ಹೇಳ್ತೀವಿ, ಟಾಮಿ ಅಂತಾನು ಹೇಳ್ತೀವಿ, ಚಾರ್ಲಿ ಅಂತಾನು ಹೇಳ್ತೀವಿ, ಚಿನ್ನು ಅಂತಾನು ಹೇಳ್ತೀವಿ. ಅಷ್ಟೇ ಯಾಕೆ, ನಾನಂತೂ ನಮ್ಮನೆ ನಾಯಿಗೆ ಮಂಗ್ಯ ಅಂತಾನು ಹೇಳ್ತೀನಿ. ಇಂಥ ಅಧಿಪರ್ಸಂಗಿಗೇನು ಕಮ್ಮಿ ಇಲ್ಲ. ಸಮಾನಾರ್ಥಕ ಪದ ಹೇಳು ಅಂದ್ರೆ ನಾಯಿಗಿಡೋ ಹೆಸರು ಹೇಳ್ತಾನೆ. ಹಾ, ನೀನ್ ಹೇಳ. ಅವನ್ ತರ ನಾಯಿಗಿಡೋ ಹೆಸರೇನಾದ್ರೂ ಹೇಳಿದ್ರೆ ಬೀಳುತ್ತೆ ನೋಡು. ಸರ್, ನಂಗೆ ಗೊತ್ತು, ನಾನು ಹೇಳ್ತೀನಿ. ನಾಯಿಗೆ ನಾವು ಕಚ್ಚೋ ನಾಯಿ, ಬೀದಿ ನಾಯಿ, ಹುಚ್ಚ ನಾಯಿ, ಮಳ್ಳ ನಾಯಿ, ಬೊಗಳೋ ನಾಯಿ, CID ನಾಯಿ, ಪೊಲೀಸ್ ನಾಯಿ, ನಮ್ಮನೆ ನಾಯಿ, ನಿಮ್ಮನೆ ನಾಯಿ, ಪಕ್ಕದ ಮನೆ ನಾಯಿ, ಬೇಕರಿಲಿರೋ ನಾಯಿ, ಹೀಗೆ ಹಲವಾರು ಸಮಾನಾರ್ಥಕ ಪದ ಇದೆ ಸರ್. ಆ ಪುಟ, ನೀನ್ ನಿತ್ಕೋ. ಫಸ್ಟ್ ಕ್ವಶನ್ ಏನು ಹೇಳು. ವಾಟ್ ಈಸ್ ದ ನೇಮ್ ಆಫ್ ಅವರ್ ಗ್ಯಾಲಕ್ಸಿ? ಹಾ, ಈಗ ಹೇಳು. ನಮ್ ಗ್ಯಾಲಕ್ಸಿ ಹೆಸರೇನು? ಸ್ಯಾಮ್ಸಂಗ್ ಗ್ಯಾಲಕ್ಸಿ. Harmanım, baba nerede çarşafım? Gördüğüm bu paketler benim. ಮಗ, ಈಗ ಈ ಕ್ಲಾಸಲ್ಲಿ ನೋಡೋ ಎಲ್ರು ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ, ಯಾಕೇನೋ ಗೊತ್ತಿಲ್ಲ. ಲೇ, ನಿಂಗೇನಾಯ್ತೋ? ಲೇ, ಇವತ್ಯಾರು ನನಗೆ ಒಂದು ಬರ್ತ್ಡೇ ವಿಶ್ ಮಾಡಿಲ್ಲ ಕಣೋ. ಸಾರಿ ಮಗ, ಮರ್ತ್ಬಿಟ್ಟೆ, ನೆನ್ಪೇ ಇರ್ಲಿಲ್ಲ. ಇರ್ಲಿ ಬಿಡು ಮಗ, ಇವತ್ ನನ್ ಬರ್ತ್ಡೇ ಏನಲ್ಲ. ಹಾ, ಅರ್ಥ ಆಯ್ತಾ ಪೂರ್ತಿಲಕ? ನೋಡಿ ಮಕ್ಳೇ, ಗುರುಗಳು ತಂದೆ ತಾಯಿಗಳ ತರ. ನಿಮ್ ತಂದೆ ತಾಯಿ ಜೊತೆ ಏನ್ ಡೌಟ್ ಇದ್ರು ಸಂಕೋಚ ಇಲ್ದೆ ಕೇಳ್ತಿರಲ್ಲ, ಹಾಗೆ ಗುರುಗಳ ಹತ್ರನೂ ಕೇಳ್ಬೇಕು. ನಾವ್ ಇರೋದೇ ನಿಮ್ಗೆ ಅರ್ಥ ಮಾಡ್ಸೋಕೆ, ವಿದ್ಯೆ ಬುದ್ಧಿಯನ್ನ ನಿಮ್ಗೆ ತಿಳಿಸೋಕೆ. ಗೊತ್ತಾಯ್ತಾ? ನಿಮ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ 1 ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಬೇಕಾದ್ರೂ ಕೇಳಿ, ನಾವ್ ಹೇಳ್ತೀವಿ. ಅದೇ ನಮ್ಮ ಕರ್ತವ್ಯ. ಗೊತ್ತಾಯ್ತಾ? ಹಾಗಾದ್ರೆ ಈ ಬೋರ್ಡ್ ಮೇಲೆ ಇರೋದು ಕ್ಲೀನ್ ಮಾಡೋದಾ? ಸರ್, ನಂಗೆ ಅರ್ಥ ಆಗಿಲ್ಲ, ಮತ್ತೊಮ್ಮೆ ಹೇಳಿ. ಮತ್ತೊಮ್ಮೆ ಹೇಳಬೇಕಾ? ಯಾವ ಭಾಷೆಯಲ್ಲಿ ಹೇಳಲಿ? ಹಿಂದಿ, ಉರ್ದು, ಸ್ಪ್ಯಾನಿಷ್, ಚೈನೀಸ್, ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ನಿಂಗೆ? ಹೇಳು ಹೇಳು. 4 ಲೈನ್ ಇರೋ ಲೆಕ್ಕ ಅರ್ಥ ಆಗಿಲ್ಲ ಅಂದ್ರೆ ಮತ್ತೇನ್ ಅರ್ಥ ಆಗುತ್ತೆ? ನೀನೇ ಕೊಟ್ಟು ಹೋಮ್ವರ್ಕ್ ಮಾಡಿದ್ಯಾ? ತೋರ್ಸು. ಲೇ, ನೀನ್ ಇತ್ಕೊಳ್ಳ. ನಿನಗೆ ನಾನು 4 ಲೆಕ್ಕ ಕೊಟ್ಟಿದ್ನಲ್ಲ ನಿನ್ನೆ, ಸಾಲ್ವ್ ಮಾಡ್ಕೋಬಾ ಅಂತ. ಅದನ್ನ ತೋರ್ಸು. ಎಲ್ಲಿದೆ ತೋರ್ಸು. ಸರ್, ಅದು ಆಕ್ಚುಲಿ ಟಫ್ ಇತ್ತು ಕ್ವಶನ್, ಅದಕ್ಕೆ ಒಬ್ಬನೇ ಮಾಡ್ಲಿಕ್ಕಾಗ್ಲಿಲ್ಲ ಲೆಕ್ಕ. ಒಬ್ಬನ ಹತ್ರನೇ ಸಾಲ್ವ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವನ್ ಮನೆಗೆ ಹೋಗ್ಬೇಕಿತ್ತು. ನಿಮ್ಮನೆ ಹತ್ರನೇ ಅಲ್ವಾ ಅವ್ರ ಮನೆ, ಇಬ್ರು ಸೇರಿ ಸಾಲ್ವ್ ಮಾಡ್ಕೊ ಬರ್ಲಿಕ್ಕಾಗ್ಲಿಲ್ವಾ? ಸರ್, ಅವನ್ ಹೆಲ್ಪ್ ಮಾಡಲ್ಲ ನನಗೆ. ಲೇ ತಮ್ಮ, ಮನುಷ್ಯ ಅಂದ್ಮೇಲೆ ಮನುಷ್ಯತ್ವ ಇರ್ಬೇಕು ಕಣೋ. ಯಾವಾಗ್ಲೂ ಇತರರಿಗೆ ಸಹಾಯ ಮಾಡ್ಬೇಕು. ಹಾಗಾದ್ರೆ ಪರೀಕ್ಷೆಯಲ್ಲಿ ನೀವ್ಯಾಕೆ ಸಹಾಯ ಮಾಡಲ್ಲ? ಅವಾಗ ನಿಮ್ ಮನುಷ್ಯತ್ವ ಏನ್ ಗಿಲ್ಲಿ ದಾಂಡಾಡೋಕ್ ಹೋಗಿರುತ್ತಾ? ಲೇ ಮಗ, ಎಷ್ಟೊತ್ತಿಗೆ ನೋಡಿದ್ರು ಮೊಬೈಲ್ ಹಿಡ್ಕೊಂಡಿರ್ತೀಯಲ್ಲ. ಎಲ್ಲಿ ಅಪ್ಪ, ಈಗ ತಾನೇ ತಗೊಂಡಿದ್ದೀನಿ, ಚಾರ್ಜ್ ಹಾಕಿಟ್ಟಿದ್ದೆ ಇಷ್ಟೋ ತನಕ. ಹೌದಾ? ಎಷ್ಟಿದೆ ಚಾರ್ಜ್? ಚಾರ್ಜಾ 92% ಇದೆ, 92. ನೋಡ್ದ್ಯಾ? ನಿನ್ ಈ ಡಬ್ಬ ಮೊಬೈಲಿಗೂ ನಿನ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇದೆ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಟ್ಕೊಂಡು ಓದ್ಕೋ. ನಡಿ ನಡಿ. Emotional damage. ಅಣ್ಣ, ಕರ್ಕೊಂಡು ಹೋಗ್ತೀರಾ? ಹಾ, ಎಲ್ಲಿಗೆ ಹೋಗ್ಬೇಕು? ದೂರ, ಇಲ್ಲಿಂದ ದೂರ. ನೋವು ದುಃಖ ಇಲ್ಲದೆ ಇರೋ ಕಡೆ, ತೊಂದರೆ ಕಷ್ಟ ಬರ್ದೇ ಇರೋ ಕಡೆ, ಶಾಂತಿ ನೆಮ್ಮದಿ ತುಂಬಿರೋ ಕಡೆ. ಸ್ಮಶಾನ ಇಲ್ಲೇ ಮುಂದೆ ಇದೆ, ಬನ್ನಿ ಕೂತ್ಕೊಳ್ಳಿ. 250 ರೂಪಾಯಿ ಆಗುತ್ತೆ. ಮಗ, ನಂಗನ್ಸುತ್ತೆ ನಾನಂತೂ ಪಕ್ಕಾ ಫೇಲ್ ಆಗ್ತೀನಿ ಕಣೋ. ಲೇ, ಯಾಕೋ ಹಾಗೆ ಹೇಳ್ತೀಯ? ಇವತ್ತು ಓದಿದ್ದು ಮತ್ತೆ ಹಿಂದ್ಗಡೆ ಏನೇನು ಓದಿದ್ಯೋ ಅದೆಲ್ಲ ನೆನ್ಪಿರುತ್ತಲ್ಲ, ಅದೆಲ್ಲ ಸೇರಿಸಿ ಮಿಸಲ್ ಬಾಜಿ ಮಾಡಿ ಎಕ್ಸಾಮ್ ಅಲ್ಲಿ ಬರ್ಕೋಬಾ, ಏನಾದ್ರೂ ಒಂದ್ ಆಗುತ್ತೆ ಕಣೋ. ಹಾಗಲ್ವ ಮಗ, ನಾನಂತೂ ಫೇಲ್ ಆದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ಮಾ? ಏನ್ ಪ್ರಾಬ್ಲಮ್?
ಹೇಳ್ತೀನಿ. ಅದಕ್ಕೂ ಮೊದಲು ಅಮೆಝಾನ್ ಅಲ್ಲಿ ಯಾವ್ದಾದ್ರು ಕಡಿಮೆ ರೇಟಿಗೆ ವೀಲ್ ಚೇರ್ ಇದ್ರೆ ಆರ್ಡರ್ ಹಾಕೋ. ಏನೋ ನಿಂದು ವೀಲ್ ಚೇರ್ ಅಂತೀಯ, ಪ್ರಾಬ್ಲಮ್ ಅಂತೀಯ, ಏನೋ ನಿನ್ ಪ್ರಾಬ್ಲಮ್? ಲೋ, ನಮ್ಮಪ್ಪ ಹೇಳಿದ್ದಾರೆ ಈ ಸಲನೂ ಫೇಲ್ ಆದ್ರೆ ಮನೇಲಿ ಕಾಲಿಡ್ಬೇಡ ಅಂದಿದ್ದಾರೆ. ಅದಕ್ಕೆ ವೀಲ್ ಚೇರ್ ಅಲ್ಲಿ ಹೋಗೋಣ ಅಂತಿದ್ದೀನಿ. ಹೆಂಗೆ? ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.